ಬೆಂಗಳೂರು ನಗರದಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆಯ ನಂತರ ಇದೀಗ ಜಿಬಿಎ ಹೊಸ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬೆಂಗಳೂರು ರಸ್ತೆ ಬದಿಯಲ್ಲಿ ನಿಲ್ಲಿಸಿರುವಂತಹ ಬೀಡಾಡಿ ವಾಹನಗಳೇನಿದೆ ಅದರಿಂದ ಈ ಪಾದಚಾರಿಗೆ ತೊಂದರೆ ಆಗ್ತಾ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಈ ಜಿಬಿಎ ಹೊಸ ಕ್ರಮವನ್ನ ಕೈಗೊಂಡಿರುವಂತದ್ದು. ಸದ್ಯ ನಾನೀಗ ಬೆಂಗಳೂರಿನ ಕುಮಾರ ಪಾರ್ಕ್ ಬಳಿ ಇರುವಂತಹ ರಸ್ತೆಯಲ್ಲಿದ್ದೀನಿ. ಇಲ್ಲಿ ನೀವು ನೋಡ್ತಾ ಇರಬಹುದು, ಈ ರಸ್ತೆ ಬದಿಯಲ್ಲಿ ಹಲವಾರು ವರ್ಷಗಳಿಂದ ನಿಲ್ಲಿಸಿರುವಂತಹ ವಾಹನಗಳನ್ನ ನೀವು ನೋಡ್ತಾ ಇರಬಹುದು. ಇದರಿಂದ ಇಲ್ಲಿ ಪಾದಚಾರಿಗಳಿಗೆ ತಿರುಗಾಡೋದಕ್ಕೆ ಸಮಸ್ಯೆ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಜಿಬಿಎ ಈ ರೀತಿಯ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿದೆ. ನಗರದಲ್ಲಿರುವಂತಹ ರಸ್ತೆ ಬದಿ ಈ ಫುಟ್ಪಾತ್ ಆಗಿರ್ಬೋದು ಅಥವಾ ಖಾಲಿ ಜಾಗ ಆಗಿರ್ಬೋದು ಅಥವಾ ಈ ಸಾರ್ವಜನಿಕ ಸ್ಥಳಗಳಲ್ಲಿ ತಿಂಗಳಾನುಗಟ್ಟಲೆ ನಿಲ್ಲಿಸಿರುವಂತಹ ವಾಹನಗಳು ಸಂಚಾರಕ್ಕೆ ಅಡ್ಡಿಯಾಗುವುದರ ಜೊತೆಗೆ ಈ ಸಾರ್ವಜನಿಕರಿಗೂ ಕೂಡ ತುಂಬಾ ತೊಂದರೆಯನ್ನು ಉಂಟು ಮಾಡ್ತಿದೆ ಅನ್ನುವಂತಹ ನಿಟ್ಟಿನಲ್ಲಿ ಈ ಕ್ರಮಕ್ಕೆ ಮುಂದಾಗಿದೆ. ಈ ಹಿನ್ನೆಲೆಯಲ್ಲಿ ಅಂತಹ ವಾಹನಗಳನ್ನ ಗುರುತಿಸಿ ಮೊದಲು 7 ದಿನಗಳ ನೋಟಿಸ್ ಅನ್ನ ಅಂಟಿಸಲಾಗುತ್ತದೆ. ಆ ವಾಹನಗಳಿಗೆ ಏನಿದೆ ಈ ಸ್ಟಿಕ್ಕರ್ ನೋಟಿಸ್ ಅಳವಡಿಸಿದ ನಂತರ ಈ ವೀಲ್ ಕ್ಲಾಂಪ್ ಹಾಕಿ ಈ ಮಾಲೀಕರೇನಿದ್ದಾರೆ, ಈ ವಾಹನದ ಮಾಲೀಕರು ಅವರಿಗೆ ಅಂತಿಮ ಎಚ್ಚರಿಕೆಯನ್ನ ನೀಡುತ್ತೆ ಅಂತಾನೆ ಹೇಳ್ಬೋದು. ಜೊತೆಗೆ ಈ ನೋಟಿಸ್ ನೀಡಿದ ಬಳಿಕ ವಾಹನಗಳನ್ನ ತೆರವುಗೊಳಿಸದಿದ್ರೆ, ಅಕಸ್ಮಾತ್ ಆ ಮಾಲೀಕರೇನಿದ್ದಾರೆ ಆ ವಾಹನಗಳನ್ನ ತೆರವುಗೊಳಿಸದಿದ್ರೆ ಅವುಗಳನ್ನ ಟೋಯಿಂಗ್ ಮಾಡಿ ಜಪ್ತಿಯನ್ನ ಮಾಡಲಾಗ್ತದೆ. ನಂತರ ಈ ಕಾನೂನು ಪ್ರಕ್ರಿಯೆ ಏನಿದೆ ಅದನ್ನೆಲ್ಲವನ್ನು ಪೂರ್ಣಗೊಳಿಸಿ ಬಹಿರಂಗವಾಗಿ ಹರಾಜನ್ನ ನಡೆಸಲಾಗುತ್ತೆ ಎಂದು ಜಿಬಿಎ ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು. ಇನ್ನ ಈ ಕಾರ್ಯಾಚರಣೆ ನಗರದ 5 ನಗರ ಪಾಲಿಕೆಯಲ್ಲೂ ಕೂಡ ಇದು ಜಾರಿಗೆಯಲ್ಲಿದೆ ಅಂತಾನೆ ಹೇಳ್ಬೋದು. ಇನ್ನ ಎಲ್ಲ 5 ನಗರ ಪಾಲಿಕೆಯಲ್ಲೂ ಏಕಕಾಲಕ್ಕೆ ಈ ಕ್ರಮ ನಡೆಯಲಿದೆ ಅಂತಾನೆ ಹೇಳ್ಬೋದು. ಇನ್ನ ರಸ್ತೆ ಆಗಿರ್ಬೋದು ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಈ ಅತಿಕ್ರಮಣ ಮತ್ತು ಅನಾಥವಾಗಿ ಬಿದ್ದಿರುವಂತಹ ವಾಹನಗಳನ್ನ ಮುಕ್ತಗೊಳಿಸುವ ಉದ್ದೇಶದಿಂದ ಈ ರೀತಿಯ ಕ್ರಮವನ್ನ ಜಿಬಿಎ ತಂದಿದೆ ಅಂತಾನೆ ಹೇಳ್ಬೋದು. ಇನ್ನ ಈ ನಿಯಮ ಉಲ್ಲಂಘಿಸುವಂತಹ ವಾಹನ ಮಾಲೀಕರಿಗೆ ಜಿಬಿಎ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ಳೋದಕ್ಕೆ ಮುಂದಾಗಿದೆ. ಅದರ ಜೊತೆಗೆ ದಂಡವನ್ನು ವಿಧಿಸುವಂತಹ ಕಾರ್ಯಕ್ಕೆ ಕೂಡ ಜಿಬಿಎ ಮುಂದಾಗಿದೆ ಅಂತಾನೆ ಹೇಳ್ಬೋದು. ಜಿಬಿಎ ಆಗಿರ್ಬೋದು ಮತ್ತೆ ಈ ಸಂಚಾರಿ ಪೊಲೀಸರಾಗಿರ್ಬೋದು ಎರಡೂ ಕೂಡ ಜಂಟಿಯಾಗಿ ಈ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಸದ್ಯ ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿಯ ಪರಿಣಾಮವನ್ನ ಬೀರುತ್ತೆ ಅನ್ನೋದನ್ನ ಕಾದಷ್ಟೇ ನೋಡ್ಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ದೀಪಾ, ಫ್ರೀಡಂ ಟಿವಿ ಕನ್ನಡ, ಬೆಂಗಳೂರು.